ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹೊಸ ಸಿನಿಮಾ ಬಿಲ್ಲರಂಗ ಭಾಷಾ ಒಂದು ದೊಡ್ಡ ಮಟ್ಟಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಭರವಸೆಯನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ವಿಕ್ರಾಂತ್ ರೋಣದ ಬಳಿಕ ಅನೂಪ್ ಸರ್ ಹಾಗೂ ಸುದೀಪ್ ಸರ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವಂಥ ಸಿನಿಮಾ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ನಿರೀಕ್ಷೆ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ಇದು ಹುಟ್ಟು ಹಾಕಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅನೂಪ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಸುದೀಪ್ ಸರ್ ಜೊತೆಗಿನ ಸಿನಿಮಾ, ನಿಮ್ಮ ಮತ್ತು ಸುದೀಪ್ ಸರ್ನ ಕಾಂಬಿನೇಷನ್ ಅಂತ ಹೇಳಿದ್ರೇ ಒಂಥರ ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಿಲ್ಲರಂಗ ಭಾಷಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಡ್ಬೋದು ಸರ್? ಎಕ್ಸ್ಪೆಕ್ಟೇಷನ್ ಆಬ್ವಿಯಸ್ಲಿ ಆಡಿಯನ್ಸಸ್ಗೆ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. ಆ್ಯಂಡ್ ಅದನ್ನು ನಾವು ಅವ್ರಿಗೆ ಕನ್ವಿನ್ಸಿಂಗ್ ಆಗಿ ತೋರಿಸೋದಕ್ಕೆ ಏನು ಪ್ರಯತ್ನ ಪಡಬೇಕು ನಮ್ಮ ಕಡೆಯಿಂದ ನಾವು ಪಡ್ತೀವಿ. ಇಟ್ಸ್ ಅ ಯುನೀಕ್ ಅಪ್ರೋಚ್. ಒಂದು ಫ್ಯೂಚರಲ್ಲಿ ಸೆಟ್ ಆಗಿರೋಂಥ ಸಿನಿಮಾ, ಡಿಸ್ಟೋಪಿಯನ್ ವರ್ಲ್ಡಲ್ಲಿ ಸೆಟ್ ಆಗಿರೋಂಥ ಸಿನಿಮಾ. ಸೊ ಅದರದ್ದೇ ಆದ ಚಾಲೆಂಜಸ್ ಇದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಬಟ್ ಮೋರ್ ಎಕ್ಸೈಟಿಂಗ್ ಏನಂದರೆ ಸುದೀಪ್ ಸರ್ನ ಒಂದು ಬೇರೆ ಬೇರೆ ಶೇಡ್ಸಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಆ್ಯಂಡ್ ನಾನು ಯಾವತ್ತೂ ಹೇಳ್ತೀನಿ, ಇಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್. ಸೊ ಯಾವುದೇ ರೀತಿ ಪಾತ್ರ ಇದ್ರೂ ಅದನ್ನು ಈಸಿಯಾಗಿ ಆ ಪಾತ್ರದೊಳಗಡೆ ಹೋಗ್ತಾರೆ ಅವರು. ಸೊ ಅದನ್ನು ನೋಡೋಕೆ ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಅಂದರೆ ಕ್ಯಾಮ್ರಾ ಆನ್ ಆದಾಗ ಅವ್ರು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅನ್ನೋದು ನೋಡೋದೇ ಒಂದು ಎಕ್ಸೈಟ್ಮೆಂಟ್ ನನಗೆ. ಸರ್, ಈಗ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ, ಸಾಕಷ್ಟು ನಿಮ್ಮ ಮತ್ತು ಅವರ ಕಾಂಬಿನೇಷನ್ನು ಸಖತ್ತಾಗಿ ವರ್ಕ್ ಆಗುತ್ತೆ. ಇದರಲ್ಲೂ ಕೂಡ ಈಗ ಅನೂಪ್ ಸರ್ ಕೂಡ ಆ್ಯಕ್ಟ್ ಮಾಡ್ತಾರಾ ಅಂತ, ಸುದೀಪ್ ಸರ್ ಇರ್ತಾರೆ, ಅನೂಪ್ ಸರ್ ಕೂಡ ಇರ್ತಾರಾ ಅಂತ. ನಿರೂಪ್ ಬಗ್ಗೆ ಹೇಳ್ತಾ ಇದ್ದೀರಾ ಇಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಆ್ಯಕ್ಟ್ರಾಗಿ ಓಕೆ, ಎರಡೂ ಆನ್ಸರ್ ಮಾಡಿಬಿಡ್ತೀನಿ. ಸೊ ನಾನು ಯೂಶ್ವಲಿ ನನ್ನ ಸಿನಿಮಾದಲ್ಲಿ ಚಿಕ್ಕದಾಗಿ ಒಂದು ಬಂದು ಹೋಗೋ ಪಾತ್ರ ಮಾಡ್ತೀನಿ. ಅಂದರೆ ಮೋರ್ ಲೈಕ್ ಒಂದು ಸಿಗ್ನೇಚರ್ ಹಾಕ್ದಂಗೆ, ಪೇಂಟರ್ಸ್ ಹೆಂಗೆ ಪೇಂಟಿಂಗ್ ಕೆಳಗಡೆ ಒಂದು ಸೈನ್ ಹಾಕ್ತಾರೆ, ಆ ಥರ ಒಂದು ಚಿಕ್ಕದಾಗಿ ಸಿನಿಮಾಗೆ ಎಲ್ಲೂ ಫ್ಲೋಗೆ ಅಡ್ಡಿ ಆಗದೆ ಇರೋ ಥರ ಯಾವುದಾದ್ರು ಒಂದು ಚಿಕ್ಕ ಪಾತ್ರ ಇದ್ದರೆ ಅದ್ರಲ್ಲಿ ಬಂದು ಹೋಗ್ತೀನಿ ಅಷ್ಟೇ. ಇದರಲ್ಲೂ ಆ ಥರದ್ದು ಯಾವುದಾದ್ರು ಒಂದು ಐ ಥಿಂಕ್ ಬಂದು ಹೋಗೋ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಿರೂಪ್ ವಿಷಯಕ್ಕೆ ಬಂದರೆ, ನಿರೂಪ್ ನನ್ನ ಹಿಂದಿನ 3 ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದ. ಬಟ್ ಈ ಸಿನಿಮಾದಲ್ಲಿ ಆ್ಯಸ್ ಆ್ಯನ್ ಆ್ಯಕ್ಟರ್ ಇರೋದಿಲ್ಲ. ಬಟ್ ಬಿಹೈಂಡ್ ದ ಸೀನ್ಸ್ ನಾವು ಸ್ಟೋರಿ ಡಿಸ್ಕಸ್ ಮಾಡೋದಾಗಿರ್ಬೋದು, ಏನಾದಿರ್ಬೋದು, ನಾನೇನೇ ಒಂದು ಹೊಸ ವರ್ಷನ್ ರೆಡಿ ಆದಾಗ್ಲೂ ನಿರೂಪ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಅವ್ನು ನನಗೆ ಫೀಡ್ಬ್ಯಾಕ್ ಕೊಡ್ತಾನೆ, ಇಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ, ಈ ಥರ ಮಾಡಿದ್ರೆ ಹೇಗೆ, ಅಥವಾ ಮಧ್ಯದಲ್ಲಿ ಯಾವತ್ತೊಂದು ದಿವಸ ಫೋನ್ ಮಾಡಿ ನಂಗೆ ಒಂದು ಐಡಿಯಾ ಬಂತು, ಇದನ್ನು ಹಾಕಿದ್ರೆ ಹೇಗೆ ಇರುತ್ತೆ ನೋಡು ಅಂತ. ಸೊ ಆ ರೀತಿ ಅಫ್ಕೋರ್ಸ್ ಈಸ್ ಆಲ್ವೇಸ್ ದೇರ್ ವಿತ್ ಮಿ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ. ಸರ್, ಈಗ ಸಿನಿಮಾದ ನಾವು ಫಸ್ಟ್ ಲುಕ್ನಲ್ಲಿ ನೋಡಿದ್ದೀವಿ 2209 ಅಂತ. ಏನಿದು 2209? ಇವತ್ತಿಂದ ಒಂದು 185ರಿಂದ 200 ವರ್ಷದ ಫ್ಯೂಚರಲ್ಲಿ ನಡೆಯುವಂಥ ಒಂದು ಕತೆ ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೊಂದು ಡೇಟ್ ಪಿಕ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಸೌಂಡಿಂಗ್ ಏನು ಇದೇನೆಲ್ಲ ಯೋಚನೆ ಮಾಡ್ತೀವಲ್ಲ, ಆವಾಗ ನನ್ನ ಮಗಳ ಬರ್ಡೇ 9th ಬರುತ್ತೆ. ಸೊ ಅವಳು ಹುಟ್ಟಿದ ಹಾಸ್ಪಿಟಲ್ ರೂಮ್ ನಂಬರ್ 9 ಇತ್ತು. ಸೊ ಅದರಿಂದಾಗಿ 2209 ಅಂತ ಮಾಡಿದೆ ಅಷ್ಟೇ. 9 ಅದರಿಂದಾಗಿ ಬಂದಿದ್ದು. ಅದರ್ವೈಸ್ ಆ ಟೈಮ್ ಪೀರಿಯಡಲ್ಲಿ ನಡೆಯೋ ಕತೆ. ಸೊ ಅದಕ್ಕೆ ಆ ಒಂದು ಟೈಮ್ ಪೀರಿಯಡ್ನ ತೊಗೊಂಡಿದ್ದೀವಿ ಇದರಲ್ಲಿ. ಸರ್, ಒಟ್ಟಾರೆ ಸಿನಿಮಾದಲ್ಲಿ ಭವಿಷ್ಯದ ಬಗ್ಗೆ ಹೇಳೋದಕ್ಕೆ ಹೋಗಿದ್ದೀರಾ. ಭವಿಷ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗಿಂದ 100 ವರ್ಷದ ನಂತರದ ಕಲ್ಪನೆ ನಾವು ಕೇಳಿದ್ದೀವಿ. ಇದ್ರ ಬಗ್ಗೆ ನೀವು ಸ್ಕ್ರಿಪ್ಟ್ ಮಾಡಲಿಕ್ಕೆ ಸುಮಾರು 6 ವರ್ಷಗಳ ಕಾಲ ತಗೊಂಡ್ರಿ ಅಂತ ಹೇಳಿ. ಹೇಗೆ ಇದರೊಂದು ಕಲ್ಪನೆ ಮೂಡಿದ್ದು ಹೇಗೆ ಫಸ್ಟು ಅಂತ? ಸ್ಕ್ರಿಪ್ಟ್ 6 ವರ್ಷ ತೊಗೊಂಡಿಲ್ಲ. ಸ್ಕ್ರಿಪ್ಟು ಐ ಥಿಂಕ್ ಒಂದು ವರ್ಷನ್ ನಾವು ವಿಕ್ರಾಂತ್ ರೋಣ ಮಾಡೋ ಟೈಮಲ್ಲಿ ಮಾಡೋಕ್ಕೆ ಮುಂಚೆ ರೆಡಿಯಾಗಿತ್ತು. ಯಾವಾಗ ಅದರದ್ದು ಸ್ಕೇಲ್ ದೊಡ್ಡದಿದೆ ಆ್ಯಂಡ್ VFX ಇದೆಲ್ಲ ಇನ್ನೂ ನಮಗೆ ನಮ್ಮ ಆ ಲೆವೆಲ್ಗೆ ನಮಗೆ ಮಾಡೋ ಅಂಥ ರಿಸೋರ್ಸಸ್ ಸಿಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲದೇ ಇರೋದ್ರಿಂದ ನಾವು ಸದ್ಯಕ್ಕೆ ಇದನ್ನು ಬೇಡ ಅಂಥೇಳಿ ಅವಾಗ ವಿಕ್ರಾಂತ್ ರೋಣ ಸ್ಟಾರ್ಟ್ ಆಗಿದ್ದು. ಸೊ ಅದಾದಮೇಲೆ ವಿಕ್ರಾಂತ್ ರೋಣ ಆಯಿತು. ವಿಕ್ರಾಂತ್ ರೋಣ ಆದಮೇಲೆ ಮತ್ತೆ ವಿಕ್ರಾಂತ್ ರೋಣ 2 ಮಾಡೋಣ ಅನ್ನೋ ಒಂದು ಡಿಸಿಷನ್ ಬಂತು ಫಸ್ಟು. ಯಾಕೆಂದರೆ ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿದೆ, ಎನ್ಕ್ಯಾಶ್ ಮಾಡ್ಕೊಳ್ಳೋಣ. ಯಾಕೆ ಸೀಕ್ವೆಲ್ ಬಂದಾಗ ಅದು ಬೇರೆಯೇ ರೀತಿಲಿ ದುಡ್ಡು ಮಾಡುತ್ತೆ ಸಿನಿಮಾ. ಬಟ್ ಎಲ್ಲೋ ಒಂದು ಕಡೆ ನನಗೆ ಮತ್ತೆ ಬೇಡ, ವಾಪಸ್ ಬಿಲ್ಲರಂಗ ಭಾಷೆಗೆ ಹೋಗೋಣ ಅಂದಾಗ ಸುದೀಪ್ ಸರ್ ಅದೇ ಹೇಳಿದ್ರು, ಇಲ್ಲ ಲೆಟ್ಸ್ ಡೂ ಬಿಲ್ಲರಂಗ ಭಾಷೆ ಅಂತ. ಅಲ್ಲಿಂದ ಮತ್ತೆ ಅದರದ್ದು ವರ್ಕ್ ಸ್ಟಾರ್ಟ್ ಆಯಿತು. ಸ್ಕ್ರಿಪ್ಟ್ ವರ್ಕ್ ಅಫ್ಕೋರ್ಸ್ ಪ್ಯಾರಲಲ್ಲಿ ಅದು ಅಪ್ಡೇಟ್ಸ್ ಏನಿದೆ ನಡೀತಾನೆ ಇರುತ್ತೆ. ಬಟ್ ಮೆಜಾರಿಟಿ ಎಫರ್ಟ್ ಹೋಗ್ತಾ ಇರೋದು ಶೂಟಿಂಗ್ ಹೇಗೆ ಮಾಡೋದು, ಯಾವ ರೀತಿ ನಾವು ಇದನ್ನು ಪ್ಲ್ಯಾನ್ ಮಾಡೋದು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು, ಇದ್ರ ಮೇಲೆ ಪ್ರೀ ಪ್ರೊಡಕ್ಷನ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು. ಈಗ ಶೂಟಿಂಗ್ ಯಾವಾಗಿಂದ ಶುರುವಾಗುತ್ತೆ ಸರ್? ಏನಾದರೂ ಯಾವ ಲೊಕೇಶನಲ್ಲಿ ಮಾಡಬೇಕು ಈ ಥರದ್ದೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಯಾಕಂದರೆ ಮುಂದಿನ ಒಂದು ಭವಿಷ್ಯವನ್ನು ತೋರಿಸ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಸೆಟಪ್ ಎಲ್ಲ ಮಾಡಬೇಕಾಗತ್ತೆ. ಈ ಥರದ್ದು ಏನಾದ್ರು ಪ್ಲ್ಯಾನ್ ಆಗಿದೆಯಾ? ಈಗ ಮೆಜಾರಿಟಿ ಶೂಟ್ ಬೆಂಗಳೂರಲ್ಲೇ ಆಗುತ್ತೆ. ಒಂದು ಫ್ಲೋರ್ ಆ್ಯಂಡ್ ಸೆಟ್ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ 90-95% ಅಲ್ಲೇ ಆಗುತ್ತೆ. ಒಂದು ಚಿಕ್ಕ ಪೋರ್ಷನ್ ಏನಾದ್ರು ಆಚೆ ಮಾಡ್ಬೋದೇನೋ, ಬಟ್ ಎಲ್ಲ ನಾವು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಮಗೇನು ಸಿನಿಮಾಗೆ ಬೇಕೋ ಅದೆಲ್ಲೂ ಸಿಗೋದಿಲ್ಲ ನಮಗೆ. ಸೊ ನಾವೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ನಾವು ಸುದೀಪ್ ಸರನ್ನು ನೋಡಿದ್ದೀವಿ, ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಪೊಲೀಸ್ ಪಾತ್ರದಲ್ಲಿ ಸಾಕಷ್ಟು ಮಿಂಚಿದ್ದಾರೆ. ವಿಕ್ರಾಂತ್ ರೋಣದಲ್ಲೂ ಕೂಡ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ದರು.
ಬಿಲ್ಲರಂಗ ಭಾಷೆದಲ್ಲೂ ಕೂಡ ಪೊಲೀಸ್ ಆಫೀಸರ್ ಪಾತ್ರವನ್ನು ನೋಡ್ಬೋದಾ? ಇಲ್ಲ ಇಲ್ಲ, ಬಿಲ್ಲರಂಗ ಭಾಷೆದಲ್ಲಿಲ್ಲ. ಇನ್ನೊಂದು ಸ್ಮಾಲ್ ಹಿಂಟ್ ಕೊಡ್ತೀನಿ, ವಿಕ್ರಾಂತ್ ಋಣದಲ್ಲಿ ಅವ್ರು ಪೊಲೀಸ್ ಆಫೀಸರ್ ಅಲ್ವಾ ಅನ್ನೋದೇ ನಾನು ಹೇಳಿಲ್ಲ. ಸೊ ಅದು ಆ್ಯಕ್ಚುಲಿ ಯಾಕೆ ಹೇಳಿದೆ ಮುಂದಕ್ಕೆ ಗೊತ್ತಾಗ್ಬೋದು ನಿಮ್ಗೆ ಯಾವತ್ತಾದರೂ. ಈಗ ಬಿಲ್ಲ ರಂಗ ಭಾಷಾ 3 ಹೆಸರಿದೆ ಸಿನಿಮಾದಲ್ಲಿ, ಸಿನಿಮಾ ಟೈಟಲಲ್ಲಿ. ಈ 3 ಪಾತ್ರಗಳ ಇದು, ಅಥವಾ ಇದನ್ನು ಸಿನಿಮಾದಲ್ಲಿ ಸುದೀಪ್ ಸರ್ದು ಏನಾದರೂ ಟ್ರಿಬಲ್ ಆ್ಯಕ್ಟಿಂಗ್ ನೋಡ್ಬೋದಾ, ಹೇಗೆ? ಸದ್ಯಕ್ಕೆ ಅದು ಮಿಸ್ಟ್ರಿಯಾಗೇ ಇರಲಿ. ಮುಂದೆ ನಮ್ಮ ಟೀಸರೋ ಟ್ರೈಲರೋ ಅಥವಾ ಸಿನಿಮಾ ರಿಲೀಸ್ ಹತ್ತಿರ ಬಂದಾಗ ಆ ಮಿಸ್ಟ್ರಿ ಸ್ಲೋ ಆಗಿ ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ. ಅಥವಾ ನಾವು ಮಾಡಬೇಕು ಅಂತನಿಲ್ಲ, ನಾವು ಬಿಟ್ಟ ತಕ್ಷಣ ಜನನೇ ಅದನ್ನು ಡಿಕೋಡ್ ಮಾಡಿ ಫಿಗರ್ ಔಟ್ ಮಾಡಿಬಿಡ್ತಾರೆ. ಈಗ ಬಾಕ್ಸ್ ಆಫೀಸ್ನಲ್ಲಿ ಇನ್ನೊಂದು ಸಾಂಗ್ ನೀವು ಬರೆದಿರುವಂಥದ್ದೇ ಸಾಂಗ್, ಮ್ಯಾಕ್ಸ್ ಸಿನಿಮಾದು ಬಹಳ ಸದ್ದಣಿಸ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಸಾಂಗ್ ಬಗ್ಗೆ? ಎಲ್ಲ ಖುಷಿ ಆಗ್ತದೆ, ಬಿಕಾಸ್ ನನಗೆ ಆಲ್ಮೋಸ್ಟ್ ಅದ್ರ ಮುಂಚೆ ದಿವಸ ನನಗೆ ಫೋನ್ ಮಾಡಿ ಅಜ್ನೀಶ್ ನನಗೆ ಈ ಥರ ಒಂದು ಸಾಂಗ್ ಇದೆ, ಅದನ್ನು ಚೇಂಜ್ ಮಾಡ್ತೇವೆ. ತಮಿಳಲ್ಲಿ ಬೇರೆ ಥರ ಇದೆ ಆ್ಯಕ್ಚುಲಿ ಸಾಂಗ್ ಅದು. ಸೊ ಅದನ್ನು ಸಾಂಗ್ ಏನೋ ಚೇಂಜ್ ಆಗಿದೆ, ಅದು ನೀವು ಲಿರಿಕ್ಸ್ ಬರೀಬೇಕು ಅಂದರು. ಸರಿ ಬರ್ಕೊಡ್ತೀನಿ ಅಂದೆ, ಬಟ್ ನಾಳೆ ಬೆಳಿಗ್ಗೆಗೆ ಬೇಕು ಅಂದರು. ಸೊ ಆಲ್ರೆಡಿ ಮಧ್ಯರಾತ್ರಿ, ಆ್ಯಂಡ್ ನನಗೆ ಹುಷಾರು ಬೇರೆ ಇಲ್ಲ, ಕಾಲು ನೋವು, ಫುಲ್ ಕಾಲು ನೋವು ಇತ್ತು ಅವತ್ತು. ಸೊ 12 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಗಂಟೆ ಅಷ್ಟರಲ್ಲಿ ಬರೆದ್ಬಿಟ್ಟು ಕೊಟ್ಟೆ ಅವ್ರಿಗೆ. ಒಂದು ಕಮರ್ಷಿಯಲ್ ಸಾಂಗ್ ಅಂದಾಗ ಅದಕ್ಕೆ ದೇರ್ ಆರ್ ಚಾಲೆಂಜಸ್, ಬಿಕಾಸ್ ಎಲ್ಲ ಥರ ಹಾಡು ಬರೆದ್ಬಿಟ್ಟಿದ್ದಾರೆ ಜನ. ಅಂದರೆ ಸಿಂಹ, ಹುಲಿ, ಅದು ಇದು ಕಂಪ್ಯಾರಿಸನ್ಸ್ ಇದೆಲ್ಲ ಬಂದ್ಬಿಟ್ಟಿದೆಯಲ್ಲ. ಇದಕ್ಕೇನು ಅಂದರೆ ಕ್ಯಾರೆಕ್ಟರ್ ಇಸ್ ವೆರಿ ರಗ್ಗೆಡ್, ನೋ ನಾನ್ಸೆನ್ಸ್ ಕ್ಯಾರೆಕ್ಟರ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ನನಗೆ. ಆ್ಯಂಡ್ ಸುದೀಪ್ ಸರ್ ಮುಂಚೆನೂ ಹೇಳಿದ್ರಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಅವಾಗ ಓಕೆ, ಇವಾಗ ಒಬ್ಬ ಜಗಳ ಆಡಬೇಕಾದ್ರೆ ಒಂದು ಮಾತಾಡ್ಕೋತೀವಲ್ಲ ನಾವು, ಏನು ಸೊ ಈ ಆ್ಯಟಿಟ್ಯೂಡಲ್ಲಿ ಏನಾದರೂ ಬರೆದ್ರೆ ಹೇಗಿರುತ್ತೆ ಅಂತ ಒಂದು ಆ 2 ಅವರ್ಸಲ್ಲಿ ಬರೆದಿದ್ದದು. ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆಗ್ತದೆ. ಸೊ ದಟ್ಸ್ ಗುಡ್ ಥಿಂಗ್. ಈಗ ಬಿಲ್ಲರಂಗ ಭಾಷೆದಲ್ಲೂ ಒಂದಿಷ್ಟು ನಿಮ್ಮ ಆ ಥರದ ಸಾಂಗ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಅಲ್ಲ, ನೀವು ಆ್ಯಕ್ಚುಲಿ ನೋಡಿದ್ರೆ ನನ್ನ ಸಿನಿಮಾದಲ್ಲಿ ನಾನು ಬರೆಯೋ ಹಾಡಿಗೂ ಬೇರೆ ಸಿನಿಮಾಗೆ ಬರೆಯೋ ಹಾಡಿಗೂ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅವ್ರ ಸಿನಿಮಾಗೆ ಏನು ಬೇಕೋ ಅದನ್ನು ನಾನು ಬರೆದಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಪಟಾಕಿ ಪೋರಿಯೋ, ಅದು ಒಂದು ಬೇರೆ ಶೈಲಿಲಿದೆ. ಅದೇ ನನ್ನ ಸಿನಿಮಾಗೆ ಬರೆದಾಗ ರಾರಾ ರಕ್ಕಮ್ಮ ಬೇರೆ ಶೈಲಿಲಿದೆ. ಇದು ಇವಾಗ ಈ ಸಾಂಗೇನೆ ಬೇರೆ ಶೈಲಿ. ನನ್ನದಲ್ಲಿ ಗುಮ್ಮ ಬಂದ ಗುಮ್ಮ ಬರೆದಿದೆ. ಅದರಲ್ಲಿ ದ ಲಿರಿಕ್ಸ್ ವಾಸ್ ಮೋರ್ ಲೈಕ್ ರಣದಲ್ಲಿ ಮೊಳಗೋ ನಗಾರಿ, ಇರಿವ ಮೊನಚು ಕಟಾರಿ, ಜನಗಣ ಬಣ ಸಂಹಾರಿ, ಈ ಥರ ಬರೆದಿದ್ದೆ, ಮೋರ್ ಪೊಯೆಟಿಕ್. ಬಟ್ ಅದು ಮ್ಯಾಕ್ಸ್ಗೆ ಅದು ಸೂಟ್ ಆಗೋಲ್ಲ. ಮ್ಯಾಕ್ಸಿಗೆ ಈ ರೀತಿಯಲ್ಲೇ ಹೋಗಬೇಕು. ಅಂದರೆ ಕಾಸು 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 ಕಾಸಿ ಕಾಪಟ್ಟೆ ಬ್ಯಾಡ್ ಆಸ್, ಮುಖ ಮೂತಿ ಸೀಳೋಗುತ್ತೆ, ಇತ್ತಾನು ಬಂದು ಮ್ಯಾಡ್ ಮ್ಯಾಕ್ಸ್. ಸೊ ದಟ್ ಇಸ್ ಅ ಕೈಂಡ್ ಆಫ್ ಸಾಂಗ್ ಆ್ಯಂಡ್ ಸ್ಟೈಲ್ ದಟ್ ವರ್ಕ್ಸ್ ಫಾರ್ ದ್ಯಾಟ್ ಫಿಲ್ಮ್. ಸೊ ನನ್ನ ಇವಾಗ ಬಿಲ್ಲರಂಗ ಭಾಷೆ ಅಂತ ಬಂದಾಗ ದಟ್ ಜಾನರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅಲ್ಲಿ ಬೇರೆ ಥರನೇ ಹೋಗಬೇಕಾಗತ್ತೆ. ಸೊ ನೀವಾಗ ಲೈಕ್ ಐ ಸೆಡ್ ದ 2 ಸಾಂಗ್ಸ್, ಇವಾಗ ಪಟಾಕಿ ಪೋರಿಯೋ ಆ್ಯಂಡ್ ರಾರಾ ರಕ್ಕಮ್ಮ ಜಾನರ್ ಸೇಮೇ ಇರ್ಬೋದು ಸಾಂಗ್ದು, ಬಟ್ ಸಿನಿಮಾ ಬೇರೆ ಬೇರೆ ರೀತಿ ಇದ್ದಿದ್ದರಿಂದ ದಟ್ ಈಸ್ ಅ ಲಾಟ್ ಮೋರ್ ಲೋಕಲ್ ಇನ್ ಸ್ಟೈಲ್. ಯಾವುದು ಪಟಾಕಿ ಪೋರಿಯೋ, ಇದು ಮೋರ್ ಒಂದು ಅದರಲ್ಲಿ ಲಿರಿಕ್ಸಲ್ಲಿ ಒಂದು ಪೊಯೆಟ್ರಿ ಇದೆ ರಕ್ಕಮ್ಮದಲ್ಲಿ, ಆಲ್ದೋ ಇಟ್ಸ್ ಅ ಕಮರ್ಷಿಯಲ್ ಡ್ಯಾನ್ಸ್ ನಂಬರ್. ಸೊ ಸಿನಿಮಾ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಪ್ರೋಚ್. ಸರ್, ನಿಮ್ಮ ಮತ್ತು ಸುದೀಪ್ ಸರ ಸ್ನೇಹ, ಇಬ್ಬರು ಕೂಡ ಕ್ರಿಕೆಟ್ ಪ್ಲೇಯರು. ಆ ಸ್ನೇಹದ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಫಸ್ಟ್ ಅವ್ರನ್ನ ಅಂದರೆ ಹಿಂದೆ ಚಿಕ್ಕದಾಗಿ ಹಾಯ್ ಹಲೋ ಮೀಟ್ ಆಗಿದ್ದೆ ಅಷ್ಟೇ. ಬಟ್ ಪ್ರಾಪರಾಗಿ ಅವ್ರ ಜೊತೆ ನನಗೆ ಇಂಟ್ರ್ಯಾಕ್ಷನ್ ಆಗಿದ್ದೆ KCC ಸ್ಟಾರ್ಟ್ ಆದಾಗ. ವೇರ್ ಆ ಟೈಮಲ್ಲೇ ರಾಜರಥ ರಿಲೀಸ್ ಆಗಿತ್ತು. ಅದು ನೋಡಿದ್ಮೇಲೆ ನಾವು ಇದ್ರ ಜೊತೆ ಕೆಲಸ ಮಾಡೋಣ ಅಂತ ಒಂದು ಡಿಸಿಷನ್ ಆಯಿತು. ಅದೇ ಟೈಮಲ್ಲಿ KCC ಸ್ಟಾರ್ಟ್ ಆಗಿದ್ದು, ಫಸ್ಟ್ KCC. ಸೊ ಈವನ್ ನಾವು ಮ್ಯಾಚ್ಗೆ ಹೋಗ್ಬೇಕಾದ್ರೆ ಜೊತೆಗೆ ಪ್ರಾಕ್ಟೀಸ್ಗೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು, ಅವ್ರ ಜೊತೆನೇ ಹೋಗ್ತಾಯಿದ್ದೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಸಮ್ವೇರ್ ಆ ಕ್ರಿಕೆಟ್ ಆ್ಯಂಡ್ ಸಿನಿಮಾ ಎರಡೂ ನಮ್ಮನ್ನು ಹತ್ತಿರ ತೊಗೊಂಬಂದಿದ್ದು. ಆ್ಯಂಡ್ ಆಫ್ ಕೋರ್ಸ್ ವಿಕ್ರಾಂತ್ ಋಣ ಮಾಡಬೇಕಾದ್ರೆ ಅವ್ರ ಜೊತೆ ಆಲ್ಮೋಸ್ಟ್ 4 ಇಯರ್ಸ್ ಸ್ಪೆಂಡ್ ಮಾಡಿದೆ ವಿಕ್ರಾಂತ್ ಋಣದಲ್ಲೇ. ಕೋವಿಡಿಂದಾಗಿ ಡಿಲೇ ಎಲ್ಲ ಆಗಿ. ಆ್ಯಂಡ್ ಹೈದ್ರಾಬಾದಲ್ಲಿದ್ದಾಗ 6 ತಿಂಗಳು ನಾವು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಜೊತೆಗೆ ಇದ್ದಿದ್ದು, ಬಿಕಾಸ್ ಅದೇ ಅಪಾರ್ಟ್ಮೆಂಟಲ್ಲಿದ್ದೋ ನಾವು. ಕೋವಿಡ್ ಇದ್ದಿದ್ದರಿಂದ ಮಗಳಿಗೂ ಸ್ಕೂಲ್ ಇರಲಿಲ್ಲ, ಎಲ್ಲ ಅಲ್ಲಿ ಶಿಫ್ಟ್ ಆಗಿದ್ದ. ಸೊ ಇವತ್ತಿಗೆ ಐ ಥಿಂಕ್ ಇಟ್ ಹಸ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಎವ್ರಿ ಡೇ. ಈಗ ಕ್ರಿಕೆಟ್ ಗ್ರೌಂಡಲ್ಲಿ ನೋಡುವಂಥ ಸುದೀಪನ್ನು ಜಾಸ್ತಿ ಇಷ್ಟಪಡ್ತಾರೆ, ಸಿನಿಮಾ ಸೆಟ್ನಲ್ಲಿ ನೋಡುವಂಥ ಸುದೀಪ್ ಜಾಸ್ತಿ ಇಷ್ಟ ಆಗ್ತಾರೆ? ನನಗೆ ಆ್ಯಕ್ಚುಲಿ ಅವರು ಹೀಗೆ ಪ್ರೈವೇಟಾಗಿ ಮನೆಯಲ್ಲಿ ಸಿಗೋ ಸುದೀಪ್ ಸರ್ ಇದ್ದಾರಲ್ಲ, ಅವ್ರನ್ನ ಜಾಸ್ತಿ ಇಷ್ಟಪಡ್ತೀನಿ. ಅದು ಐ ಥಿಂಕ್ ದಟ್ ಈಸ್ ದ ರಿಯಲ್ ಸುದೀಪ್ ಸರ್. ಕ್ರಿಕೆಟ್ ಫೀಲ್ಡಲ್ಲಿ ಅಫ್ಕೋರ್ಸ್ ಈಸ್ ವೆರಿ ಅಗ್ರೆಸಿವ್, ಒಂದು ಫುಲ್ ಇಂಟೆನ್ಸ್ ಆಗಿರ್ತಾರೆ ಅವರು. ಫಿಲ್ಮಲ್ಲಿದ್ದಾಗ ಫುಲ್ ಫೋಕಸ್ಡ್ ಆಗಿರ್ತಾರೆ. ಅದೇ ಹೀಗೆ ಅವ್ರನ್ನ ಪ್ರೈವೇಟಾಗಿ ನಾವು ಕ್ಯಾಶುವಲ್ ಆಗಿ ಮೀಟ್ ಆದಾಗ ಅದು ಬೇರೆಯೇ, ಒಂಥರ ವೆರಿ ಜೋವಿಯಲ್ ಆಗಿ ತಮಾಷೆ ಮಾಡಿಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಆ ಥರ ಇರ್ತಾರೆ. ಸೊ ಐ ಥಿಂಕ್ ಆ ಸುದೀಪ್ ಸರ್ನ ಇಷ್ಟಪಡ್ತೀನಿ ನಾನು. ಸರ್, ಜೊತೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಈಗ ಬಿಲ್ಲರಂಗ ಭಾಷೆದ ಬಗ್ಗೆನೇ ವಾಪಸ್ ಕೇಳ್ತೀನಿ. ಸಿನಿಮಾದ ಒಂದು
ಪ್ರೊಡಕ್ಷನ್ ಹೌಸ್ ತುಂಬ ಇಂಪಾರ್ಟೆಂಟ್. ನಾವೀಗ ಕಾಂತಾರದಂಥ ಸಿನಿಮಾಗಳಲ್ಲಿ ನೋಡಿದ್ದೀವಿ ಪ್ರೊಡಕ್ಷನ್ ಹೌಸ್ ಎಷ್ಟು ಇಂಪಾರ್ಟೆಂಟು ಅಂತ. ಈ ಸಿನಿಮಾಕ್ಕೆ ಹನುಮಾನ್ ಸಿನಿಮಾಕ್ಕೆ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ, ಚೈತನ್ಯ ರೆಡ್ಡಿ ಕನ್ನಡಕ್ಕೆ. ಹೇಗಿದೆ ಆ ಒಂದು ಕಾಂಬಿನೇಷನ್? ಚೈತನ್ಯ ಅವರು, ನಿರಂಜನ್ ಅವರು ಈ ಸಿನಿಮಾಗೆ ಬಂದಿರೋದು ನಮಗೊಂದು ತುಂಬ ದೊಡ್ಡ ಸ್ಟ್ರೆಂತ್ ಅದು. ಏಕೆಂದರೆ ಹನುಮಾನ್ ಚಿತ್ರ ಅವರೇ ನಿರ್ಮಿಸಿರೋದು. ಅವ್ರು ಹನುಮಾನ್ ಅವಾಗ ಇನ್ನೂ ಪೋಸ್ಟ್ ಪ್ರೊಡಕ್ಷನಲ್ಲಿತ್ತು. ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅವಾಗ ನನಗೊಂದು ಕುತೂಹಲ ಇತ್ತು. ನೀವು ಆ ಸಿನಿಮಾದಲ್ಲಿ ಹೀರೋ ಇವರು ಓವರಾಲ್ ಏನು ಟೀಮ್ ಇತ್ತು ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಹೊಸಬ್ರ ಥರನೇ ಇತ್ತದು. ಅಷ್ಟು ದೊಡ್ಡ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದೀರಲ್ಲ ಹೇಗೆ ಅಂತ ಕೇಳಿದೆ. ಇಲ್ಲ ನಂಗೆ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇದೆ, ಅದಕ್ಕೆ ಮಾಡ್ತಾಯಿದ್ದೀನಿ ಅಂದರು. ಹಾಗೆ ನಾನು ನಾವು ಏನು ಜೊತೆಗೆ ಏನು ಮಾಡ್ಬೋದು ಅಂತ ಕೇಳಿದಾಗ ಈ ಥರ ಬಿಲ್ಲರಂಗ ಭಾಷಾ ಅಂತ ಒಂದು ಸಬ್ಜೆಕ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಜೊತೆ ಮಾಡ್ತಾಯಿದ್ದೀನಿ ಅಂದಾಗ ಅವರು ತುಂಬ ಎಕ್ಸೈಟ್ ಆಗೋದ್ರು. ಅಂದರೆ ಸುದೀಪ್ ಸರ್ ಹೆಸರು ಹೇಳಿದ ತಕ್ಷಣವೇ ಅವರು ಸುದೀಪ್ ಸರ್ ಜೊತೆ ವಿ ವುಡ್ ಲೈಕ್ ಟು ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ದೆನ್ ಕಥೆನೂ ಕೇಳಿದ್ರು. ದೆನ್ ದ ಫಸ್ಟ್ ಥಿಂಗ್ ದಿ ಸೆಡ್ ವಾಸ್ ಈ ಕಥೆನ ನಾವು ತುಂಬ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಬೇಕು. ಸೊ ದಟ್ ಇಸ್ ವಾಟ್ ಐ ಲೈಕ್ಡ್. ಅಂದರೆ ಅವರು ಹನುಮಾನಲ್ಲಿರ್ಬೋದು ಅಥವಾ ಇವಾಗ ಬಿಲ್ಲರಂಗ ಭಾಷಾದಲ್ಲಿರ್ಬೋದು, ದೇ ಡಿಡ್ ನಾಟ್ ಥಿಂಕ್ ಈ ಸಿನಿಮಾ ಇದು ಹೊಸಬ್ರ ಸಿನಿಮಾ, ಇದರಲ್ಲಿ ನಾನು ಲಿಮಿಟಲ್ಲಿ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಯೋಚನೆ ಮಾಡಲಿಲ್ಲ ಅವರು. ಹನುಮಾನು ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ರು. ಸೊ ಇದರಲ್ಲೂ ಅಷ್ಟೇ ಆಲ್ ಸೂಪರ್ ಸ್ಟಾರ್ ಆಲ್ರೆಡಿ ಇದ್ದಾರೆ, ಬಟ್ ಇದಕ್ಕೆ ಇಲ್ಲ ನಾವು ಇಷ್ಟರಲ್ಲಿ ಮಾಡೋಣ, ಅದು ಯಾವುದೂ ಡಿಸ್ಕಷನ್ನೇ ಬಂದಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಈ ಸಿನಿಮಾನ ನಾವು ಹೌ ಕ್ಯಾನ್ ವಿ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್, ಅದಕ್ಕೆ ಏನು ಬೇಕು ನಿಮಗೆ, ಯಾವ ರೀತಿ ಮಾಡ್ಬೋದು ಅಂತ ಇದೇ ಡಿಸ್ಕಷನ್ಸ್ ಆಗಿದ್ದು. ಸೊ ಅವ್ರು ಬಂದಿರೋದು ಇವಾಗ ತುಂಬ ಒಂದು ದೊಡ್ಡ ಸ್ಟ್ರೆಂತ್ ನಮಗೂ. ಓಕೆ ಸರ್, ಎಷ್ಟು ಭಾಷೆಗಳಲ್ಲಿ ಈಗ ಸಿನಿಮಾ ರಿಲೀಸ್ ಆಗುತ್ತೆ? ಯಾಕಂತ ಹೇಳಿದ್ರೆ ನಿಮ್ಮ ವಿಕ್ರಾಂತ ರೋಣ ಸಿನಿಮಾ ಇದೆಯಲ್ಲ, ಅದು ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿದ್ದು ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. KGF, ಕಾಂತಾರ ಇದೇ ಥರದಲ್ಲಿ ದೊಡ್ಡ ಮಟ್ಟಿನ ಹೊರಭಾಷೆಗಳಲ್ಲಿ ಒಂದಿಷ್ಟು ಕಮರ್ಷಿಯಲನ್ನು ಮಾಡಿದಂಥ ಸಿನಿಮಾ ಅದು ವಿಕ್ರಾಂತ ರೋಣ. ಹಾಗಾಗಿ ಇದು ಎಷ್ಟು ಭಾಷೆಗಳಲ್ಲಿ ಈಗ ರಿಲೀಸ್ ಆಗುತ್ತೆ ಸರ್? ಎಷ್ಟು ಭಾಷೆ ಇವಾಗಲೇ ಹೇಳೋದು ಕಷ್ಟ ನನಗೆ. ಯಾಕಂದರೆ ನಾವು ಇನ್ಫ್ಯಾಕ್ಟ್ ವಿಕ್ರಾಂತ ರೋಣದಲ್ಲಿ ಅದೊಂದು ಪ್ರಾಬ್ಲಮ್ ಆಗಿತ್ತು ನಮಗೆ. ನಾವು ಆ್ಯಕ್ಚುಲಿ ಸ್ಪ್ಯಾನಿಷ್ ಡಬ್ಬಿಂಗು ಆಗಿತ್ತು, ಅರೇಬಿಕ್ ಡಬ್ಬಿಂಗ್ ಆಗಿತ್ತು, ಎಲ್ಲ ಆಗಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಸಮ್ ಇಶ್ಯೂ ವಿತ್ ದ whoever was supposed to distribute in those languages, ಏನೋ ಒಂದು ಪ್ರೊಡಕ್ಷನ್ ಹೌಸ್ಗೆ ಅವ್ರಿಗೆ ಏನೋ ಒಂದು ಐ ಡೋಂಟ್ ನೋ ವಾಟ್ ಹ್ಯಾಪನ್ ದೇರ್. ಅದರಿಂದಾಗಿ ಆ ಲ್ಯಾಂಗ್ವೇಜಸ್ ಎಲ್ಲ ಡಬ್ ಆಗಿದ್ರು ನಮ್ಗೆ ರಿಲೀಸ್ ಮಾಡೋಕ್ಕಾಗಿರಲಿಲ್ಲ ಆವಾಗ. ಈ ಸಲ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಆಲ್ ದ್ಯಾಟ್. ಫಸ್ಟು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಅದನ್ನು ಮಾಡಿದ್ಮೇಲೆ ಡೆಫಿನೆಟ್ಲಿ ಸುದೀಪ್ ಸರ್ ಇರೋದ್ರಿಂದ ಆ್ಯಂಡ್ ವಿಕ್ರಾಂತ್ ರೋಣ ಅದೊಂದು ಸಕ್ಸಸ್ ಇರೋದ್ರಿಂದ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸ್ ರಿಲೀಸ್ ಮಾಡ್ತೀವಿ. ಎಷ್ಟು ಲ್ಯಾಂಗ್ವೇಜಸ್ ಅನ್ನೋದು ಐ ಥಿಂಕ್ ಕ್ಲೋಸ್ ಟು ದ ರಿಲೀಸ್ ಇವತ್ತಿಗೆ ಹೆಂಗೆ ಮಾರ್ಕೆಟ್ ಹೇಗಿದೆ, ಇನ್ನು 2 ವರ್ಷಕ್ಕೆ ಮುಂಚೆ ಅಥವಾ 1 ವರ್ಷ 1.5 ವರ್ಷದಲ್ಲಿ ಏನಿರುತ್ತೆ ವಿ ಡೋಂಟ್ ನೋ. ಸೊ ಆ ಟೈಮಲ್ಲಿ ಬಂದಾಗ ಸಿಚುವೇಶನ್ ನೋಡಿಕೊಂಡು ದ ಇಂಟೆನ್ಷನ್ ಇಸ್ ಡೆಫಿನೆಟ್ಲಿ ಎಷ್ಟು ದೊಡ್ಡದಾಗಿ ರೀಚ್ ಆಗ್ಬೋದು ಅಷ್ಟು ದೊಡ್ಡದಾಗಿ ರೀಚ್ ಆಗಬೇಕು ಅಂತ. ಬಟ್ ಡಿಸಿಷನ್ ಆ ಟೈಮಲ್ಲಿ ಐ ಥಿಂಕ್ ವಿಲ್ ಟೇಕ್ ಇಟ್, ಬಿಕಾಸ್ ದಟ್ ಇಸ್ ಎನಿವೇ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಎಷ್ಟು ಲ್ಯಾಂಗ್ವೇಜ್ ಬೇಕಾದ್ರೂ ಡಬ್ ಮಾಡ್ಕೋಬೋದು ಆ ಟೈಮಲ್ಲಿ. ಸೊ ಅವಾಗ ನೋಡೋಣ ಅಂತ ಇದ್ದೀವಿ. ಈಗ ಸುದೀಪ್ ಸರ್ ಬರ್ತ್ಡೇ ದಿನವೇ ಇದನ್ನು ರಿಲೀಸ್ ಮಾಡೋದಕ್ಕೆ ಏನಾದರೂ ರೀಸನ್ ಇತ್ತಾ? ಸುದೀಪ್ ಸರ್ ಬರ್ತ್ಡೇ ದಿನವೇ ಸರ್ಪ್ರೈಸ್ ಕೊಡಬೇಕು ಅಂತಲೇ ಏನು? ಅಲ್ಲ, ರೀಸನ್ನೇ ಬೇಡವಲ್ಲ, ಅವ್ರ ಬರ್ಡೇನೇ ರೀಸನ್ ನಮಗೆ. ಆ್ಯಂಡ್ ಯೂಶ್ವಲಿ ನಾವು ಏನೇ ಒಂದು ಕಂಟೆಂಟ್ ಬಿಟ್ಟಾಗ ಡಿಸ್ಕಸ್ ಮಾಡ್ತೀವಿ, ಹಿಂಗೆ ತೋರಿಸ್ಬಿಟ್ಟು ಸರ್ ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಲ ನೋಡ್ತಾರೆ ಅವರು, ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ಅಥವಾ ಏನಾದ್ರು ಅವ್ರದ್ದು ಸಜೆಷನ್ ಇದ್ದರೆ ಹೇಳ್ತಾರೆ, ಇದು ನೋಡಿದ್ದು ಈ ಥರ ಮಾಡಿದ್ರೆ ಹೆಂಗಿರ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ದಿಸ್ ಟೈಮ್ ಐ ವಾಂಟೆಡ್ ಟು ಸರ್ಪ್ರೈಸ್ ಹಿಮ್, ಬರ್ಡೇ ಆಗಿರೋದ್ರಿಂದ. ಸೊ ಅವ್ರದ್ದೊಂದು ಶೂಟ್ ಮಾಡಿರೋ ಪೋರ್ಷನ್ ಬಿಟ್ಟರೆ ಅವ್ರಿಗೇನು ತೋರಿಸಿರಲಿಲ್ಲ ನಾನು, ಬಿಕಾಸ್ ನಾನು ಬರ್ಡೇ ದಿವಸನೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಅವ್ರಿಗೆ ತೊಗೊಂಡೋಗಿ ತೋರಿಸ್ದೆ. ಐ ಥಿಂಕ್ 2 ಗಂಟೆ ರಾತ್ರಿಗೆ ತೋರಿಸಿದ್ದು ನಾನು ಅವ್ರಿಗೆ. ತುಂಬ ಖುಷಿಯಾದರು ಆ್ಯಂಡ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಬಿಕಾಸ್ ನನಗೆ ಏನು ಬರ್ಡೇ ಗಿಫ್ಟ್ ಕೊಡೋದು ಗೊತ್ತಿರಲಿಲ್ಲ. ದಿಸ್ ವಾಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಐ ಕುಡ್ ಗಿವ್ ಹಿಮ್. ಕೊನೆಯಲ್ಲಿ ಬರುವಂಥ ಒಂದು ಟೈಟಲ್ BRB ಎಲ್ಲ ಒಂದು ಕಡೆ ಸ್ವಲ್ಪ ಆ R ಹೋಲುತ್ತೆ ಅಂತ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾಯಿದೆ, ಏನು ಹೇಳ್ತಾರೆ ಸರ್? ಅಲ್ಲ, 3 ಲೆಟರ್ ಇದೆ ಅನ್ನೋದು ಬಿಟ್ಟರೆ ನನಗೆ ಹೋಲಿಕೆ ಕಾಣಲಿಲ್ಲ ಯಾವುದು. ಬಿಕಾಸ್ ನೀವು ಪಕ್ಕ ಇಟ್ಕೊಂಡು ನೋಡಿದ್ರೆ ದ ಡಿಸೈನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ದ ಡೀಟೇಲಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಆ್ಯಂಡ್ ಅದ್ರ ಮೇಲೆ ಮಾಡಿರೋ ವರ್ಕ್ ಏನಿದೆ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ದ ಫಿಲ್ಮ್. ನೀವು ಅದ್ರಲ್ಲಿ ಚಿಕ್ಕ ಎಲಿಮೆಂಟ್ಸ್ ನೀವು ಝೂಮ್ ಮಾಡಿ ನೋಡಿದ್ರು ಇಟ್ ಈಸ್ ರಿಲೇಟೆಡ್ ಟು ದ ಫಿಲ್ಮ್. ಸೊ ಜಸ್ಟ್ ಬಿಕಾಸ್ there are 3 letters it cannot be the same. ಆ್ಯಂಡ್ ಅಗೇನ್ BRB ಅಂತ ನಾವು ಮಾಡಿದ್ದು ಬಿಕಾಸ್ ಬಿಲ್ಲರಂಗ ಭಾಷಾ ಅಂದಾಗ ಏನಾಗುತ್ತೆ, ದ ಸೈಜ್ ಆಫ್ ದ ಫಾಂಟ್ ಇದೆಲ್ಲ ತುಂಬ ದೊಡ್ಡದಾಗ್ತಾಯಿತ್ತು. ಆ್ಯಂಡ್ ದಿಸ್ ಡಿಸಿಷನ್ ವಾಸ್ ನಾಟ್ ಟೇಕನ್ ಬಿಕಾಸ್ ಆಫ್ ಎನಿ ಅದರ್ ಫಿಲ್ಮ್. ನಾವು ಫಸ್ಟ್ ಒಂದು ಪೋಸ್ಟರ್ ಬಿಟ್ಟಿದ್ದ 6 years ಬ್ಯಾಕ್, ಬಿಲ್ಲರಂಗ ಭಾಷಾ ಅಂತ ದೊಡ್ಡದಾಗಿ.
ಸೊ ಆವಾಗ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ನಾವು ಅರ್ಜೆಂಟಲ್ಲಿ ಆ ಪೋಸ್ಟೆಲ್ಲ ರೆಡಿ ಮಾಡಿ ಅನೌನ್ಸ್ ಮಾಡಿದ್ದು. ಅದು ರಿಲೀಸ್ ಆದಮೇಲೆ ಎಲ್ಲೋ ಒಂದು ಕಡೆ ನನಗೆ ಪೋಸ್ಟ್ಗಿಂತ ಜಾಸ್ತಿ ಟೈಟ್ಲೇ ಕಾಣ್ತಾ ಇದೆಯಲ್ಲ ಅನ್ನಿಸ್ತು. ಸೊ ಆವಾಗ ಈ ಥಾಟ್ ಬಂತು, BRB ಅಂತ ಮಾಡೋಣ, ಒಳಗಡೆ ಬಿಲ್ಲಾರಂಗ ಭಾಷಾ ಅಂತ ಬರೆಯೋಣ ಅಂತ. ಸೊ ಎರಡೂ ಇರುತ್ತೆ, ಬಿಲ್ಲಾರಂಗ ಭಾಷೆನೂ ಇರುತ್ತೆ, BRBನೂ ಇರುತ್ತೆ ಅಂತ. ಸೊ ಇಟ್ ವಾಸ್ ಮಚ್ ಬಿಫೋರ್ ಐ ಇವನ್ ಸಾ ದ ಫಾಂಟ್ ಆಫ್ RRR. ಸೊ ಆ ಥರ ಮಾಡಿದ್ದು. ಆ್ಯಂಡ್ ಇಫ್ ಯು ಲುಕ್ ಎಟ್ ಇಟ್, ದ ಶೇಪ್, ದ ಕಲರ್, ದ ಟೆಕ್ಸ್ಚರ್, ಎವ್ರಿಥಿಂಗ್ ಇಸ್ ವೆರಿ ಡಿಫ್ರೆಂಟ್. ಸರ್, ಅಂತಿಮವಾಗಿ ನಮ್ಮ ಕನ್ನಡ ಚಿತ್ರರಂಗದ ವೀಕ್ಷಕರಿಗೆ ಏನು ಹೇಳ್ತೀರಿ, ಏನು ಮೆಸೇಜ್ ಕೊಡ್ತೀರಾ ಈ ಒಂದು ಸಿನಿಮಾದ ಬಿಫೋರ್? ಅಂದರೆ ಇದುವರೆಗೂ ಏನು ಸಪೋರ್ಟ್ ಮಾಡ್ಕೊಂಬಂದಿದ್ರೆ ಅದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದ ದೇರ್ ಇಸ್ ಆಲ್ವೇಸ್ ಎನ್ ಎಫರ್ಟ್ ಟು ಗಿವ್ ಸಮಥಿಂಗ್ ನ್ಯೂ. ಹೊಸದಾಗೇನೋ ಮಾಡಬೇಕು, ಹೊಸದಾಗಿ ಕೊಡಬೇಕು, ಎಂಟರ್ಟೈನ್ ಮಾಡಬೇಕು ಅನ್ನೋ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕು. ನಾವು ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಪಡ್ತೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಕಂಪ್ಲೀಟ್ಲಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕನ್ನಡ ಸಿನಿಮಾಗಳಿಗೆ ಇನ್ನಷ್ಟು ಸುವರ್ಣ ಯೋಗ ಬರಲಿ, ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಆಶಿಸ್ತಾ ಸದ್ಯಕ್ಕೆ ಇವಿಷ್ಟು ಅನೂಪ್ ಭಂಡಾರಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.